ಕಾರ್ಯಕ್ರಮ ಈಗಾಗಲೇ ಈ ಬೋರ್ಡ್ ಬಗ್ಗೆ ಸುಮಾರು ವರ್ಷಗಳಿಂದ ನಾವು ಬಂದ ಅಧಿಕಾರ ವಹಿಸಿಕೊಂಡಿದ್ದು ಕೂಡ ಅವಶ್ಯಕತೆ ಇದೆ, ನಮ್ಗೆ ಬೇಕಂತ ಬಹಳ ಸಾರಿ ಮನವಿಯನ್ನು ಕೊಟ್ಟಿದ್ರು. ಸುಮಾರು ಒಂದು ವರ್ಷದಿಂದ ಅದು ಚರ್ಚೆ ಆಯ್ತು. ಬೇಕಾಗಂತ ಲ್ಯಾಂಡ್ ಅನ್ನ DC ಅವರು ಕೂಡ ಮಂಜೂರು ಮಾಡಿದ ನಂತರ ಇದಕ್ಕೆ ನಮ್ಮಿಂದ ಕೂಡ ಮಂಜೂರು ಮಾಡಬೇಕಂತ ಕಳೆದ ಮೊನ್ನೆ ಫಂಕ್ಷನ್ ಅಲ್ಲಿ ಸೇರಿದಾಗ ನಾವು ಗಮನಕ್ಕೆ ಅದಕ್ಕಿಂತ ಮುಂಚೆ ನಾವು ಮಾಡಿದಂತ ಭಾವಿಸಿದ್ವಿ. ಮಂಜೂರು ಆಗಿರ್ಲಿಲ್ಲ. ಹೋದ ತಕ್ಷಣ ನೆಕ್ಸ್ಟ್ ದಿನ ನಾವು ಬೆಂಗಳೂರು ಹೋದ ತಕ್ಷಣ ಅದನ್ನ ಮಂಜೂರು ಮಾಡಿಸಿ ಒಳ್ಳೆ ರೀತಿಯಿಂದ ಒಂದು ಭವನ ಆಗ್ಬೇಕು. ನಿಮ್ಮ ಆಶೆ ಆದ ಕೂಡ ಇತ್ತು, ನಮ್ದು ಆಗಿತ್ತು, ಎಲ್ಲರ ಆಶೆ ಕೂಡ ಆಗಿತ್ತು. ನಮ್ಮ ಕಾಲದಲ್ಲಿ ನೆರವೇರಿದ್ದು ಇನ್ನೊಂದು ವಿಶೇಷ. ನಮ್ಮ ಪತ್ರಕರ್ತರಿಗೆ ಸುಮಾರು ಮಂತ್ರಿಗಳು ಸರ್ಕಾರಗಳು ಬಂದವರು ಕೂಡ ಅವಾಗ ಕೂಡ ಬೇಡಿಕೆ ಇತ್ತಿದ್ರು. ಕಾಲದಲ್ಲಿ 20-30 ಯಾವ್ದು ಮಟ್ಟ ಬೇಡಿಕೆ 20 ವರ್ಷಗಳಿಂದ ಅದು ಹೆಚ್ಚು ಚಾಲ್ತಿಯಲ್ಲಿ ಇತ್ತು. ಅದು ಕೂಡ ಯಾರಿಗೂ ಅದು ಮಾಡ್ಲಿಕ್ಕೆ ಅವ್ರಿಗೆ ಅನಾನುಕೂಲ ಆಗಿರ್ಬೋದು. ಆದ್ರೆ ನಮ್ಮ ಕಾಲದಲ್ಲಿ ಇದೇ ಜಿಲ್ಲೆಯವರು PWD ಸಚಿವರಾಗಿ ನಾವು ಕೂಡ ಕೆಲವ ಹೆಜ್ಜೆ ಗುರುತುಗಳನ್ನ ಇಡಬೇಕಾಗಿತ್ತು. ಏನ್ ಮಾಡಿದ್ರು ಅನ್ನೋರು ಬಹಳ ಜನ ಇರ್ತಾರೆ. ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರ ದಿವಸ ಕಾಡ್ತಾ ಇದ್ದಾರೆ. ನಾವು ಇದನ್ನ ಮಾಡಿದೀವಿ, DC ಆಫೀಸ್ ಮಾಡ್ತಾ ಇದ್ವಿ, ಫ್ಲೈಓವರ್ ಮಾಡ್ತಾ ಇದ್ವಿ, ಪತ್ರಿಕಾ ಭವನ ಕೊಟ್ಟಿದ್ದೀವಿ, ವಕೀಲರ ಸಂಘಕ್ಕೆ 10 ಕೋಟಿ ಕೊಟ್ಟಿದ್ದೀವಿ. ಹುಡುಗಿ ಕಡೆ ಒಂದು 35 ಕೋಟಿದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸುಮಾರು ಕೆರೆ ತುಂಬಗಳನ್ನ ಕೆಲಸ ಮಾಡಿದ್ವಿ. ಗೋಕಾಕದಲ್ಲಿ ಒಂದು 40 ಕೋಟಿ ರೂಪಾಯಿದಲ್ಲಿ ಬ್ರಿಡ್ಜ್ ಪದೇ ಅದು ಲೌಸರ್ ಬ್ರಿಡ್ಜ್ ಬರ್ತಾ ಇತ್ತು. ಸೊ ಆ ಬ್ರಿಡ್ಜ್ ಮಾಡಿದ್ವಿ. ಇನ್ನು ಸುಮಾರು ಬ್ರಿಡ್ಜ್ಗಳನ್ನ ಇನ್ನೊಂದು ನಮ್ಮ ಕೃಷ್ಣ ಕಿತ್ತೂರಿಂದ ಕೆಮಲಾಪುರ ಅಂತ ಭಾಗದಲ್ಲಿ ಒಂದಿದೆ. ಅದು ಮಾಡೋದ್ರಿಂದ ಸೊ ಒಂದು 15-20 ಕಿಲೋಮೀಟರ್ ಶಾರ್ಟ್ ಆಗ್ತಾ ಇದೆ. ಅದು ಕೂಡ ಬ್ರಿಡ್ಜ್ ಮಾಡ್ತಾ ಇದೆ. ಹೋದ್ರೆ ಈ ಹಾರುಗಿರಿ ಹತ್ತನಿಗೆ ಹೋಗದೆ ನೇರವಾಗಿ ಹಾರುಗಿರಿ ಕ್ರಾಸ್ ಇಂದ ಜಮಖಂಡಿ ಈ ಕಡೆ ಹೋಗ್ಲಿಕ್ಕೆ ಅದು ಬಹಳ ದಿನಗಳ ಬೇಡಿಕೆ ಅಂತ. ಇನ್ನು ಅಂತ ಹಲವಾರು ಮಾಡ್ತಾ ಇದೀವಿ. ಬಹುಶಃ ಖಾನಾಪುರದಲ್ಲಿ ಕೂಡ ಒಂದು ಬ್ರಿಡ್ಜ್ ಒಟ್ಟು ಈ ಸಾರಿ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫಸ್ಟ್ ಟೈಮ್ 10 ವರ್ಷದಲ್ಲಿ ಅಲ್ಲೂ ಕೂಡ ನಿಮ್ಗೆ ಪತ್ರಿಕೆ ಭವನ ಬ್ರಿಡ್ಜ್ ಕೂಡ ಆಯ್ತು ನಮ್ಮ ರಾಜ್ಯದಲ್ಲಿ. ಸೊ ಅದನ್ನು 2 ವರ್ಷದಲ್ಲಿ ಗಮನಿಸಿ ನಾವು ಈ ಸಾರಿ 2,000 ಕೋಟಿ ರೂಪಾಯಿದಲ್ಲಿ ಈ ರಾಜ್ಯದಲ್ಲಿ ಅವಶ್ಯಕತೆ ಇದೆ ಬ್ರಿಡ್ಜ್ ಅನ್ನು ನೋಡ್ತಾ ಇದ್ವಿ. ಸುಮಾರು ರಸ್ತೆಗಳನ್ನ ಮಾಡಿದೀವಿ, ಇನ್ನು ಮಾಡ್ತಾ ಇದ್ವಿ. ನಮ್ಗೆ ಅವಧಿಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಅದನ್ನ ನಾವು ಶಕ್ತಿ ಮೀರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಮ್ಗೆ ಏನ್ ಬಜೆಟ್ ಕೊಟ್ಟಿದೆ ಸರ್ಕಾರ ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ 12 ಜಿಲ್ಲೆಗಳಲ್ಲಿ ನಾವು ಕಾಲು ಸಂಘ ಆದ್ರೆ ಬಹುಶಃ ನಮ್ಮ ಜೋಶಿ ಅವರಿಗೆ ಅವ್ರ ಜಿಲ್ಲೆಗೆ ಅವ್ರ ಊರ ಪಕ್ಕದಲ್ಲೇ ಅವ್ನು ಮಾಡಿದ್ವಿ ಕೃಷಿಯಲ್ಲಿ. ಆ ರೀತಿ ಅದು 15, 10 ಲಕ್ಷ 25 ರೂಪಾಯಿ ಮ್ಯಾಕ್ಸಿಮಮ್ ಕಾಸ್ಟ್ ಅದು. ಆದ್ರೆ ಸುಮಾರು 3-4 ಕಿಲೋಮೀಟರ್ ಅದು ಸುತ್ತ ಹಾಕ್ಲಿಕ್ಕೆ ಉಳಿಸ್ತೈತೆ. ಕಾಲು ಸಂಘ ಅದಕ್ಕೆ ಬ್ರಿಡ್ಜ್ ಅಂತ ಹೇಳ್ತೀವಿ. ನಮ್ಮ ಅವಧಿಯಲ್ಲಿ ಅದಕ್ಕೆ ಸುಮಾರು ಇಲ್ಲಿವರೆಗೆ 200 ಜಾಸ್ತಿ ಮಾಡಿದ್ವಿ. 30 ತಿಂಗಳಲ್ಲಿ 200 ಹೆಚ್ಚಾಗಿದೆ. ಇನ್ನು ಮುಂದಿನ 30 ತಿಂಗಳಲ್ಲಿ ಸುಮಾರು 300 ಅಂದ್ರೆ ಒಂದು 500 ಬ್ರಿಡ್ಜ್ ಮಾಡುವಂತ ಒಂದು ಯೋಜನೆಯನ್ನ ಹಾಕೊಂಡಿವಿ. ಈಗ 200 ಮಾಡಿದೀವಿ. ಇನ್ನು 300 ಮಾಡುವಂತ ಪ್ರಯತ್ನ ಮಾಡ್ತಾರೆ. ಚಿಕ್ಕಿದ್ರು ಕೂಡ ಬಹಳ ಉಪಯುಕ್ತ ಆಗಿದೆ ಅಂತ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಇನ್ನು ಕೋರ್ಟ್ ಬಿಲ್ಡಿಂಗ್ ಮಾಡ್ತಾ ಇದೀವಿ. ಬಹಳಷ್ಟ ವಕೀಲ ಸಂಘಕ್ಕೆ ಗೋಕಾಕದಲ್ಲಿ ಕೊಟ್ಟಿವಿ, ರಾಯಬಾಗದಲ್ಲಿ, ಆಮೇಲೆ ನಮ್ಮ ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದೀವಿ. ಚಿಕ್ಕೋಡಿಯಲ್ಲಿ ಹೊಸ IB ಮಾಡ್ತಾ ಇದೀವಿ. ಸೊ ಹಲವಾರು ಕಾರ್ಯಕ್ರಮವನ್ನ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ವಿ. ಮಾಡುವಂತ ಕೆಲಸ ಖುಷಿ ತಂದಿದೆ. ಯಾಕಂದ್ರೆ ಮೊದಲು ಇಲಾಖೆ ತಿಳ್ಕೊಬೇಕಾಗುತ್ತೆ. ತಿಳ್ಕೊಳ್ಳಿಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಕೆಲಸ ಮಾಡ್ಬೋದು, ನಮ್ಮ ದುಡ್ಡಿದ್ರು ಕೂಡ ಒಂದು ಇಲಾಖೆ ವಿನಿಯೋಗಿಸೋದು ಬಹಳ ಚಾಲೆಂಜ್ ಆಗಿರ್ತದೆ. ಸೊ ಆ ರೀತಿ ಮಂಡ್ಯ ಸಿಟಿ ಸಿವಿಲ್ ಕೋರ್ಟ್ ಕೂಡ ಹೋಗಿದ್ವಿ ನಾವು ಬೆಂಗಳೂರಲ್ಲಿ. ಅದು ಕೂಡ ಸುಮಾರು ವರ್ಷಗಳ ಬೇಡಿಕೆಯನ್ನ ನಾವು ತಕ್ಷಣ ಈಡೇರಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಇನ್ನು 10 ಹಲವಾರು ಕನಸು ನಮ್ಮ ಮುಂದಿದೆ. ಅದನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರ ಸಹಯೋಗದಲ್ಲಿ ಅವರ
ಸಪೋರ್ಟ್ ಇಂದ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಅವಧಿಯಲ್ಲಿ ಬೆಳಗಾವಿಯಲ್ಲಿ ಒಂದು ಪತ್ರಿಕಾ ಭವನ ಆಗಿರೋದು ಬಹುಶಃ ನಿಮ್ಗೆ ಸಂತೋಷ ಆಗಿದೆ, ನಮಗೂ ಕೂಡ ಅಷ್ಟು ಸಂತೋಷ ಆಗಿದೆ ಮಾತನ್ನು ಹೇಳುತ್ತಾ ಆದಷ್ಟು ಬೇಗ ಆದಷ್ಟು ಕಾರ್ಯಕ್ಕೆ ಬರಲಿ. ಮುಂದಿನ ಅಧಿವೇಶನಕ್ಕೆ ಪೂಜೆ ಉದ್ಘಾಟನೆ ಆಗುವಂತ ಪ್ರಯತ್ನ ಮಾಡೋಣ. ನಾವು ಇಲ್ಲಿ ಅತಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಬರುವಂತ ಇದರಲ್ಲಿ ಪೂಜೆ ಮಾಡೋಣ. ಮುಂದಿನ ಅಧಿವೇಶನಕ್ಕೆ ಅದನ್ನ ಉದ್ಘಾಟನೆ ಅಥವಾ ನಿಮ್ಮ ಸಮರ್ಪಣೆ ಮಾಡುವಂತ ಪ್ರಯತ್ನ ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ಬೇಕು.